गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಗಳು, ಅನುಕೂಲತೆಗಳು, ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಈ ಒಂದು ಜುಲೈ ತಿಂಗಳಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಗಳ ಸಂಚಾರ ಯಾವೆಲ್ಲ ರೀತಿಯಲ್ಲಿರುತ್ತೆ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದಿಷ್ಟು ಧಾರ್ಮಿಕ ವಿಷಯಗಳನ್ನು ತಮಗೆ ತಿಳಿಸುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜುಲೈ ತಿಂಗಳ ಪ್ರಮುಖವಾದ ದಿನಗಳು ಮತ್ತು ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಜುಲೈ 1ನೇ ತಾರೀಕು ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಚಂದ್ರ ಧನುಸ್ ರಾಶಿಯಲ್ಲಿ ಇದ್ದಾರೆ. ಇನ್ನು ಕುಜ ಬಂದುಬಿಟ್ಟು ವೃಷಭ ರಾಶಿಯಲ್ಲಿ, ರವಿ ಮಿಥುನ ರಾಶಿಯಲ್ಲಿ, ಒಂದೇ ರಾಶಿಯಲ್ಲಿ ಗುರು ಶುಕ್ರ ಬುಧ ಇದ್ದಾರೆ. ಸೊ ಅದು ಕರ್ಕಾಟಕ ರಾಶಿ. ಇನ್ನು ಅದೇ ರೀತಿಯಾಗಿ ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಈ ಒಂದು ತಿಂಗಳಲ್ಲಿ ಬದಲಾವಣೆ ಅಂತ ನೋಡೋದಾದರೆ ಶುಕ್ರ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಶುಕ್ರ ಬಂದುಬಿಟ್ಟು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ 4ನೇ ತಾರೀಕು ಬದಲಾವಣೆ ಆಗುವಂಥದ್ದಾಗುತ್ತೆ. ಇನ್ನು ಜುಲೈ 7ಕ್ಕೆ ಬುಧ ಹಿಮ್ಮುಖ ಚಲನೆ ಪ್ರಾರಂಭವಾಗುತ್ತೆ. ಅಂದರೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಪುನಃ ಹಿಮ್ಮುಖ ಚಲನೆ ಇದೆ, ಮಿಥುನ ರಾಶಿಯಾಗೆ ಬರುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ಜುಲೈ 14ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತೆ. ಸೊ ಸೂರ್ಯ ಒಂದು ಕರ್ಕಾಟಕ ರಾಶಿಗೆ ಬಂದಾಗ ವಿಶೇಷ ರೀತಿಯಲ್ಲಿ ಇರುತ್ತೆ. ಸೊ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯ 14ನೇ ತಾರೀಕು ಬರುವಂಥವ್ರಾಗ್ತಾರೆ. ಸೊ ಅದನ್ನೇ ಕರ್ಕಾಟಕ ಸಂಕ್ರಾಂತಿ ಅಂತಲೂ ಕರಿಬಹುದು. ಇನ್ನು ಜುಲೈ 24ನೇ ತಾರೀಕಿಗೆ ಮತ್ತೆ ಬುಧ ನೇರವಾಗಿ ಸ್ಥಾನವನ್ನು ಅವರು ಚಲನೆ ಮಾಡುವಂಥವ್ರು ಆಗ್ತಾರೆ. ಸೊ ಈಗ ವಕ್ರ ಇರುತ್ತೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ, ಬಟ್ ವಕ್ರಿಯನಾಗಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಫಲಗಳು ಬೇರೆ ರೀತಿಯಲ್ಲಿರುತ್ತೆ. 24ನೇ ತಾರೀಕಿನಿಂದ ನೇರವಾಗಿ ಅವರು ಸಂಚಾರವನ್ನು ಪ್ರಾರಂಭ ಮಾಡುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಮೊದಲನೆಯದು ಯೋಗಿನಿ ಏಕಾದಶಿ ಜುಲೈ 10ನೇ ತಾರೀಕು ಇದೆ. ಅದೇ ನಂತರ ಮುಗಿದ ನಂತರ 14ನೇ ತಾರೀಕು ಅಮಾವಾಸ್ಯೆ ಇದೆ. ಇದೇ ಒಂದು ಜುಲೈ 14ನೇ ತಾರೀಕು ಅಮಾವಾಸ್ಯೆ ಇದೆ. 13ನೇ ತಾರೀಕು ಸಾಯಂಕಾಲ 6:43 ಅಮಾವಾಸ್ಯೆ ಬರುತ್ತೆ. 14ನೇ ತಾರೀಕು ಪೂರ್ಣವಾಗಿ ಅಮಾವಾಸ್ಯೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಜಗನ್ನಾಥ ರಥಯಾತ್ರೆ ಜುಲೈ 16ನೇ ತಾರೀಕು ಆಗುತ್ತೆ. ಅದೇ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥದ್ದು, ಅಂದರೆ ಕರ್ಕಾಟಕ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಆ ಒಂದು ದಿನದಲ್ಲೇ ಈ ಪುರಿ ಜಗನ್ನಾಥ ರಥೋತ್ಸವ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೇವಶಯನಿ ಏಕಾದಶಿ ಆಷಾಢ ಏಕಾದಶಿ ಅಂತ ಕರೆಯಲಾಗುತ್ತೆ. ಅದನ್ನು ಜುಲೈ 25ನೇ ತಾರೀಕು ಬರುವಂಥದ್ದಾಗುತ್ತೆ. ಇನ್ನು ಹುಣ್ಣಿಮೆ 29ನೇ ತಾರೀಕು ಬರುತ್ತೆ. ಅದನ್ನು ಗುರು ಪೂರ್ಣಿಮಾ ಹುಣ್ಣಿಮೆ ಅಂತಲೂ ಕರೆಯುತ್ತೆ, ವೇದವ್ಯಾಸ ಹುಣ್ಣಿಮೆ ಅಂತಲೂ ಕರೆಯಲಾಗುತ್ತೆ ಅಂತಲೂ ಹೇಳ್ಬೋದು. ಇದಿಷ್ಟು ಗ್ರಹಗಳ ವಿಚಾರಗಳನುಗುಣವಾಗಿ ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಇವೆಲ್ಲವೂ ಒಳಗೊಂಡಂತೆ ಇನ್ನು ಜಾತಕ ವಿಮರ್ಶೆ, ಉಪನಯನ, ಗೃಹ ಪ್ರವೇಶ, ನಾಮಕರಣ, ಇನ್ನಿತರ ಶುಭ ಕಾರ್ಯಗಳಿಗೆ, ವಾಸ್ತು ಸಲಹೆ ಸೂಚನೆಗಳಿಗೆ, ಏನಾದರೂ ಸಂದೇಹ ಸಲಹೆ ಸೂಚನೆಗಳು ಅಥವಾ ಜಾತಕಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಏನಾದರೂ ತಿಳಿದುಕೊಳ್ಳೋದಿದ್ದರೆ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಒಂದೊಂದು ರಾಶಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ.
ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ವಾರ ನಾವು ಮಿಥುನ ರಾಶಿಯವರಿಗೆ ಆರ್ಥಿಕ ಸಮಸ್ಯೆಗಳು ಏಕೆ ಬರುತ್ತೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ. ತುಂಬ ಜನರು ವೈಯಕ್ತಿಕವಾಗಿ ಮೆಸೇಜ್ ಹಾಕಿದ್ದೀರಾ, ಗುರುಗಳೇ 100% ನೀವು ಹೇಳಿರೋದು ಕರೆಕ್ಟಾಗಿದೆ, ಪರಿಹಾರಗಳನ್ನು ತಿಳಿಸಿದ್ದೀರಾ, ನಿಮಗೆ ಕೃತಜ್ಞತೆಗಳು. ಸೊ ಎಷ್ಟು ಹೇಳಿದರೂ ಸಾಲದು ಮತ್ತು ಸಮಸ್ಯೆಗೂ ಪರಿಹಾರ ತಿಳಿಸಿದ್ದೀರಾ, ತುಂಬ ಧನ್ಯವಾದಗಳಂತಲೂ ತಿಳಿಸಿದ್ದೀರಾ. ಖಂಡಿತವಾಗಿಯೂ ಅದಕ್ಕೆ ನಿಮಗೆ ಹೇಳ್ತಾ ಇರೋದು, ಏನೇ ಸಮಸ್ಯೆ ಇದ್ರೂ ಸಾಮೂಹಿಕವಾಗಿರಬೇಕು. ವೈಯಕ್ತಿಕವಾಗಿ ನನಗೆ ಅದು ಆಗ್ತಾಯಿಲ್ಲ, ಇದು ಆಗ್ತಾಯಿಲ್ಲ, ನಾನು ಹಾಗೆ ಹೀಗೆ ಅಂದರೆ ಜಾತಕ ಪರಿಶೀಲನೆ ಮಾಡಿಸ್ಬೇಕಾಗತ್ತೆ. ಈಗ ಇದು ಆರ್ಥಿಕ ಎಲ್ಲರಿಗೂ ಬೇಕಾಗಿರುವಂಥದ್ದು. ಸೊ ಈ ರೀತಿಯಲ್ಲಿ ಕೆಲವೊಂದು ನೆಕ್ಸ್ಟ್ ಆರೋಗ್ಯದ್ದು ನಿಮಗೆ ತಿಳಿಸಲು ಸಾಧ್ಯ ಮಾಡ್ತೇನೆ. ಸೊ ಹಾಗಾಗಿ ನಿಮ್ಮ ಸಾಮೂಹಿಕ ಸಮಸ್ಯೆ ಇರೋದನ್ನು ಹೈಲೈಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನಿಮ್ಮ ನಕ್ಷತ್ರ ಅನುಗುಣವಾಗೂ ಹಾಕಿ. ಆರಿದ್ರ, ಮೃಗಶಿರ, ಪುನರ್ವಸು ಯಾವ ನಕ್ಷತ್ರದವ್ರು ಏನು ತೊಂದರೆ ಆಗ್ತಾಯಿದೆ. ಸೊ ಮುಂದೆ ನಕ್ಷತ್ರ ವೈಸು ನಿಮಗೆ ಅದರ ಒಂದು ಪರಿಹಾರಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ತಡ ಮಾಡೋದು ಬೇಡ, ಏಕೆಂದರೆ ಎಲ್ಲರೂ ಕಾಯ್ತಾ ಇರೋದೇ ಈ ಜುಲೈ ಮಾಸಿಕ ಭವಿಷ್ಯ. ತಡವಾಗಿದೆ, ಏಕೆಂದರೆ ಪ್ರಾಮಿಸ್ ಮಾಡಿದ್ದೀವಿ ಒಂದು ವಾರ ಮುಂಚೆ ತಿಳಿಸ್ತೀವಿ ಅಂತ. ಬಟ್ ಕೆಲಸದ ಅನಿವಾರ್ಯ, ಕೆಲವು ಕೆಲಸ ಕಾರ್ಯಗಳಲ್ಲಿ ಒತ್ತಡ ನಮಗೂ ಇರುತ್ತೆ, ಹಾಗಾಗಿ ತಿಳಿಸಲು ತಡವಾಗಿದೆ. ಮನಸ್ಸಿಗೆ ಬೇಜಾರಾಗಿದ್ದರೆ ಅಥವಾ ತಡವಾಗಿರೋದಕ್ಕೆ ನಿಮಗೆ ಪ್ಲ್ಯಾನ್ ಮಾಡಲು ತೊಂದರೆ ಆಗಿದ್ದರೆ ಕ್ಷಮೆಯನ್ನು ಕೋರ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಈಗ ನಾವು ಈ ಒಂದು ಜುಲೈ ತಿಂಗಳ ಮಾಸಿಕ ಭವಿಷ್ಯ ನೋಡೋಣ. ಇಲ್ಲಿ ಮಿಥುನ ರಾಶಿಯವರಿಗೆ ಒಂದು ಆರ್ಥಿಕ ಮತ್ತು ಆರೋಗ್ಯ ಮತ್ತು ಕುಟುಂಬ, ಇವು ಮೂರು ಫಸ್ಟ್ ಕ್ಲಾಸ್ ಇದೆ. ಆರೋಗ್ಯ, ಆರ್ಥಿಕ, ಕುಟುಂಬ, ಈ ಮೂರರಲ್ಲೂ ನಿಮಗೆ ಎತ್ತಿದ ಕೈ ಜುಲೈ ತಿಂಗಳು. ಬಟ್ ಈ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ನಿಮ್ಗೆ ಏನಾಗುತ್ತೆ ಅಂದರೆ ಕೋಪ, ತಾಪ, ನಿಮ್ಮದೇ ಆಗಬೇಕೆಂಬ ಒಂದು ಹಠ ಮತ್ತು ಏನಂತೀರ ವೇಗ, ಸಡನ್ನಾಗಿ ಮೂವ್ ಆಗಬೇಕು, ಆತುರ ಅಂತೀವಲ್ಲ ಅದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೂ ಅವರಿಗೂ, ಅಂದರೆ ಕೊಲಿಗೂ, ಡಿಪಾರ್ಟ್ಮೆಂಟ್ ಹೆಡ್ ಇರೋರಿಗೂ, ವ್ಯಾಪಾರದಲ್ಲಿ ಇರತಕ್ಕಂಥ ಪಾರ್ಟ್ನರ್ ಅವರಿಗೂ ಅಥವಾ ನಿಮ್ಮದೇ ಆದಂಥ ಸಿಬ್ಬಂದಿ ವರ್ಗದವರ ಜೊತೆ ಸ್ವಲ್ಪ ಮನಸ್ತಾಪ, ಜಗಳಾದಿಗಳು ಆಗುವಂಥದ್ದಿದೆ. ಸೊ ಅದೆಲ್ಲ ವಿವರವಾಗಿ ಒಂದೊಂದಾಗಿ ತಿಳಿದುಕೊಳ್ಳಿ. ಮೊದಲನೇದು ಆರ್ಥಿಕ, ತುಂಬ ಬಲಿಷ್ಠರಾಗುವಂತಹ ಸಮಯ. ಕಳೆದ 3-4 ತಿಂಗಳಂತ ನಿಂತು ಹೋಗಿರತಕ್ಕಂಥ ಆರ್ಥಿಕ ಸಮಸ್ಯೆಗಳು ದೂರವಾಗುವಂಥದ್ದಾಗುತ್ತೆ. ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಾಲಗಳಿಂದ ಮುಕ್ತಿ ಆಗ್ತೀರ. ಆರ್ಥಿಕ ಮೂಲ ನಾನಾ ರೂಪದಿಂದ ಬರುವಂಥದ್ದಾಗತ್ತೆ. ಎಲ್ಲೋ ಲಾಕ್ ಆಗಿರತಕ್ಕಂತಹ ದುಡ್ಡು ನಿಮ್ಮ ಗೂಡಿಗೆ ಬಂದು ಸೇರುವಂಥದ್ದಾಗತ್ತೆ. ಯಾರಿಗೋ ಕೊಟ್ಟಿರತಕ್ಕಂತಹ ದುಡ್ಡು ಸುಮಾರು ವರ್ಷಗಳಿಂದ, ತಿಂಗಳಿಂದ ಬರ್ತಾ ಇರಲ್ಲ, ಇವತ್ತು ನಾಳೆ ಅನ್ನೋ ಅಂತ ಇರುತ್ತೆ, ಬಟ್ ಬಂದಿರೋದಿಲ್ಲ. ಸೊ ಅದು ಕೂಡ ಈ ತಿಂಗಳಲ್ಲಿ ನಿಮ್ಮ ಕೈಗೆ ಬಂದು ಸೇರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ತಿಂಗಳು ಸ್ವಲ್ಪ ಇಲ್ಲೇನಾಗುತ್ತೆ ಅಂದರೆ ನಿಮಗೆ ಕುಜ ಎಕ್ಸಿಟ್ ಪ್ಲೇಸಲ್ಲಿ ಇದ್ದಾನೆ, 12ನೇ ಸ್ಥಾನದಲ್ಲಿ, ಅಂದರೆ ವೃಷಭ ರಾಶಿಯಲ್ಲಿ ಇದ್ದಾನೆ. ಇಲ್ಲೇನು ಮಾಡ್ತಾನೆ, ಸ್ವಲ್ಪ ನೀವು ಆತುರದಲ್ಲಿ ಖರ್ಚು ಮಾಡುವಂಥದ್ದು ಇರುತ್ತೆ. ಆರ್ಥಿಕ ಲಾಭನೂ ಬಂದರೆ ಖರ್ಚುಗಳು ಆ ಥರ ಇರುತ್ತೆ, ಅಂದರೆ ಅವಸರ, ತುಂಬ ತಾಳ್ಮೆ ಕಳ್ಕೊಂಡ್ಬಿಡ್ತೀರ ಕೆಲವೊಮ್ಮೆ ಖರ್ಚು ಮಾಡಬೇಕಾದಾಗ. ಅಂದರೆ ಬಲಿಷ್ಠ, ಅದಕ್ಕೆ ಎಲ್ಲೋ ಒಂದು ಹೋಟೆಲಲ್ಲಿ ಹೋಗಿರ್ತೀರ ಅಂದ ಕಡೆ, ಅಲ್ಲಿ ಏನೋ ಒಂದು ಲಿಮಿಟಲ್ಲಿ ತೊಗೊಳ್ಳೋಣ ಅಂತ ಹೋಗ್ತೀರಿ, ಬಟ್ ಕೂತಾಗ ಆ ಥರ ಪಡ್ತೀರ. ಯಾವುದು ಆರ್ಡ್ರ್ ಮಾಡಬೇಕು ಅದೇನೂ ಇರೋಲ್ಲ, ಏನು ಸಿಕ್ಕಿದ್ದು ಆರ್ಡ್ರ್ ಮಾಡಿಬಿಡ್ತೀರ, ಬಿಲ್ ಬಂದಾಗ ತಲೆ ಬಿಸಿ ಆಗೋಗ್ಬಿಡುತ್ತೆ. ಸೊ ಆ ರೀತಿಯಲ್ಲಿ ಜಸ್ಟ್ ಎಕ್ಸಾಂಪಲ್ ಹೇಳಿರೋದು. ಸೊ ಆ ರೀತಿಯಲ್ಲಿ ಆತುರದಲ್ಲಿ ಕೆಲವು ಖರ್ಚುಗಳು ನೀವು ತಂದುಕೊಳ್ತೀರಾ. ಸೊ ಹಾಗಾಗಿ ಇಲ್ಲಿ ಖರ್ಚುಗಳಿಂದ ನಿಮಗೆ ಸ್ವಲ್ಪ ದುಡ್ಡು ಬರೋದನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಅನ್ನೋದರಲ್ಲೇ ಈ ಖರ್ಚುಗಳು ಮಾಡಿಬಿಡ್ತೀರ. ಸೊ ಮತ್ತೆ ತಿಂಗಳ ಕೊನೆ ಆ್ಯಸ್ ಯೂಸ್ವಲ್ ನಡೆಯುವಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಇನ್ನು ವೃತ್ತಿ ವ್ಯಾಪಾರದಲ್ಲಿ ನಾವು ಹೇಳಿರೋ ಪಾಯಿಂಟ್ಸ್ ಪ್ರಕಾರ ಬರೋದಾದರೆ ಸ್ವಲ್ಪ ಆತುರ, ಅದೇ ಹೇಳ್ತೀವಲ್ಲ, ಈ ಆತುರನೇ ಈ ತಿಂಗಳು ನಿಮ್ಮನ್ನು ಸ್ವಲ್ಪ ಎಲ್ಲೋ ನಿಮ್ಮನ್ನು ಸ್ಟ್ಯಾಂಡರ್ಡ್ ಏನು ಮೇಂಟೈನ್ ಮಾಡ್ತಾ ಇದ್ದೀರಲ್ಲ ಅದು ಸ್ವಲ್ಪ ಡೌನ್ ಆಗುವ ಹಂತಕ್ಕೆ ಬರುತ್ತೆ.
ಸೊ ಹಾಗಾಗಿ ನಾವು ಹೇಳೋದಿಷ್ಟೇ, ಜುಲೈನಲ್ಲಿ ಆದಷ್ಟು ಸ್ವಲ್ಪ ತಾಳ್ಮೆ ಕಳೆದುಕೊಳ್ಳಿಕ್ಕೆ ಹೋಗ್ಬೇಡಿ ಮಿಥುನ ರಾಶಿಯವರು. ಏನೇ ಬರಲಿ ಒಗ್ಗಟ್ಟಿರಲಿ ಅನ್ನೋ ರೀತಿಯಲ್ಲಿ, ಏನೇ ಬರಲಿ ತಾಳ್ಮೆ ಇರಲಿ ಅನ್ನೋ ಒಂದು ಸ್ಲೋಗನನ್ನು ನೀವು ರೆಡಿ ಮಾಡ್ಕೊಳ್ಳಿ. ಯಾರು ಏನೇ ಟೆಂಪ್ ಮಾಡಲಿ ತಾಳ್ಮೆಯಿಂದ ವರ್ತನೆ ಮಾಡಿ. ಅವ್ರು ಏನಾದರೂ ಅಂದ್ಕೊಳ್ಳಿ, ಬಿಟ್ಬಿಡಿ ಅವ್ರ ಪಾಡಿಗೆ. ಅವರು ಭಗವಂತ ಒಬ್ಬನಿದ್ದಾನೆ ಮೇಲೆ. ನಾವು ತಪ್ಪು ಮಾಡಿದರೆ ನಮಗೆ ಶಿಕ್ಷೆ ಕೊಡಲಿ, ಖಂಡಿತವಾಗಿ ಅಕ್ಸೆಪ್ಟ್ ಮಾಡೋಣ. ಆದರೆ ತಪ್ಪು ಮಾಡದೇ ಇದ್ದು ಅವ್ನು ಏನೋ ಅಂತಿದ್ದಾನೆ ಅಂದರೆ ಹೋಗಲಿ, ಬಿಟ್ಬಿಡಿ, ನೀವೇ ಜಾಗ ಖಾಲಿ ಮಾಡಿ. ಯಾಕೆಂದರೆ ವೃತ ನೀವು ಮನಸ್ತಾಪ ಅಥವಾ ಏನಂತೀರ ಜಗಳಾದಿಗಳು ಆಡಿದರೆ ಆ ವ್ಯಕ್ತಿಗೂ ನಮಗೂ ವ್ಯತ್ಯಾಸನೇ ಇರೋದಿಲ್ಲ. ಹಾಗಾಗಿ ಜಾಗ ಖಾಲಿ ಮಾಡಿಬಿಡಿ. ಇಲ್ಲ ನನಗೆ ಬೇರೆ ಕೆಲಸ ಇದೆ, ನಾಳೆ ಬಂದು ಮಾತಾಡ್ತೀನಿ, ಈಗ ಬೇಜಾರು ಮಾಡ್ಕೋಬೇಡಿ ಅಂತ ಸುಮ್ಮನೆ ಜಾಗ ಖಾಲಿ ಮಾಡಿಬಿಡಿ. ಯಾಕೆಂದರೆ ಬೆಲೆ ಇಲ್ಲದ ಜಾಗದಲ್ಲಿ ನಮ್ಮ ಪಾದರಕ್ಷೆಗಳು ಇರಬಾರ್ದು. ಹಾಗೆ ಬೆಲೆ ಇಲ್ಲದ ವ್ಯಕ್ತಿಯ ಜೊತೆ ಉದ್ದಂಡವಾದ ಮಾಡಲೇಬಾರ್ದು. ಸುಮ್ಮನೆ ಬಿಟ್ಬಿಡ್ಬೇಕಷ್ಟೆ. ಯಾಕೆಂದರೆ ವ್ಯಕ್ತಿತ್ವ ಹರಣ ನಮ್ಮದಾಗುತ್ತೆ, ಅವ್ರದ್ದಲ್ಲ. ಈಗ ಕೆಸರಲ್ಲಿ ನಾವು ಹೋಗಬೇಕಾದಾಗ ಮುಂಚಿತವಾಗಿ ನಮ್ಮ ಕೈಕಾಲುಗಳೇ ಕೆಸರಾಗುವಂಥದ್ದಾಗುತ್ತೆ. ನೀವು ಇನ್ನೊಬ್ರಿಗೆ ಏನು ಪಾಠ ಹೇಳ್ತೀರ ಅಲ್ಲಿ? ಹಾಗಾಗಿ ಇಲ್ಲಿ ನಾವು ನಿಮಗೆ ಹೇಳೋದಿಷ್ಟೇ, ಅಂದರೆ ಕೆಸರಲ್ಲಿ ನಾವು ಬಿದ್ದಾದಮೇಲೆ ಇನ್ನೊಬ್ರಿಗೆ ನಾವು ಏನಂತ ಹೇಳೋದು? ಕಷ್ಟ ಹಿಂಗಿದೆ, ಹಂಗಿದೆ, ನೀವು ಬೋಟ್ ಹಾಕ್ಕೊಂಡು ಓಡಾಡಿ, ಅಥವಾ ಏನಂತೀರ ನೀವು ಸ್ವಲ್ಪ ಕಲ್ಲನ್ನು ಎತ್ತರ ಹಂತದಲ್ಲಿ ಹಾಕಿಬಿಟ್ಟು ಓಡಾಡಿ, ಏನು ಮಾಡಿದರೂ ಅದಕ್ಕೆ ಗಲೀಜೆ. ಏನು ಮಾಡಲಿಕ್ಕಾಗುತ್ತೆ? ನೀವು ಹಾಕಬೇಕಾದ್ರೂ ಸಿಡಿಯುತ್ತೆ, ಕಲ್ಲು ಎತ್ತಿ ಹಾಕಬೇಕಾದ್ರೂ ಸಿಡಿಯುತ್ತೆ. ಹಾಗೆ ಇಲ್ಲಿ ಏನು ಮಾಡಿದ್ರೂ ನಮಗೆ ತೊಂದರೆ. ಅದ್ರ ಬದಲು ಸುಮ್ಮನೆ ನಾವು ವಿಡ್ರಾ ಮಾಡ್ಕೊಂಡು ವಾಪಸ್ ಬಂದ ಜಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಹೋಗ್ಬಿಟ್ರೆ ಅಷ್ಟೇ ಸೇಫ್ಟಿ. ಸೊ ನಾವು ನಿಮಗೆ ಅದೇ ಅಂತ ಹೇಳೋದು. ಅಂದರೆ ನಾನು ನಿಮಗೆ ಎದಕ್ಕಿಷ್ಟು ಪದೇ ಪದೇ ಎಲ್ಲ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಒಂದು ವೃತ್ತಿ ಇದೆಯಲ್ಲ, ರೆಸಿಗ್ನೇಷನ್, ಈ ಒಂದು ತಿಂಗಳಲ್ಲಿ ಬರುವಂಥದ್ದು ಇದೆ. ಅಂದರೆ ಯಾರೋ ಒಂದು ವಿಷಯಕ್ಕೆ ಕೋಪಗೊಂಡು ಇಮಿಡಿಯೇಟ್ಲಿ ಬರೆದು ಬಿಡ್ತೀರ, ಒಳ್ಳೆ ಬಾಂಡ್ ಪೇಪರಲ್ಲೇ ನನ್ನ ಹೆಸರು ಇರಲಿ ಅನ್ನೋ ಹಂಗೆ ರೆಸಿಗ್ನೇಷನ್ ಕೊಟ್ಬಿಡ್ತೀರ. ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಏನೇ ಇರಲಿ ತಾಳ್ಮೆ ಹತ್ರ ವರ್ತನೆ ಮಾಡಿ. ಅವ್ರು ಏನೇ ಕೇಳಿದ್ರೂ ತಪ್ಪಾಗಿದೆಯಾ ನಿಮ್ಮ ಕಡೆ ಅಂತ ನೀವು ಅದನ್ನು ಐಡೆಂಟಿಫೈ ಮಾಡಿದ್ದೀರಾ, ಕ್ಷಮೆ ಕೇಳಬೇಡಿ ಇಮಿಡಿಯೇಟ್ಲಿ. ಇಲ್ಲ ಸರ್ ಹಿಂಗಾಗಿತ್ತು, ಸ್ವಲ್ಪ ಒತ್ತಡ ಇತ್ತು, ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಮುಂದಿನ ದಿನಗಳಲ್ಲಿ ಹಿಂಗೆ ಮಾಡೋದಿಲ್ಲ ಅಂತ ಇಮಿಡಿಯೇಟ್ಲಿ ಸಾರಿ ಕೇಳಿ. ಅದಕ್ಕೆ ಆಯಾ ರೂಪದಲ್ಲಿ ಬೇಕು, ನೀವು ಅದನ್ನು ಸರೆಂಡರ್ ಆಗಿಬಿಡಿ. ಇಲ್ಲದೇ ಇದ್ದರೆ ನಿಮಗೆ ಕಷ್ಟ ಕಟ್ಟಿಟ್ಟ ಬುತ್ತಿ. ಮತ್ತೆ 3 ತಿಂಗಳು 6 ತಿಂಗಳು ಸುಮ್ಮನೆ. ಈಗ ಸಮಯ ಚೆನ್ನಾಗಿದೆ, ಬಟ್ ಏನಂದರೆ ಈ ತಿಂಗಳು ಕುಜನಿಂದ ಸ್ವಲ್ಪ ನಿಮ್ಗೆ ಡಿಸ್ಟರ್ಬೆನ್ಸ್ ಇದೆ. ಈ ಕುಜ ನಿಮ್ಮನ್ನು ಸ್ಥಳಾಂತರ ಮಾಡ್ತಾನೆ, ಸ್ಥಾನ ಪಲ್ಲಟ ಮಾಡ್ತಾನೆ, ಕೋಪ ತರಿಸ್ತಾನೆ, ಮನಸ್ತಾಪ ತರಿಸ್ತಾನೆ. ಮತ್ತೇನಂತೀರ, ಕೆಲವೊಂದು ವಿಷಯಗಳಲ್ಲಿ ಬೇಡದೇ ಇರೋ ವಿಷಯಕ್ಕೆ ಲಾಕ್ ಮಾಡಿಸ್ತಾನೆ. ಹಾಗಾಗಿ ಹೇಳ್ತಾ ಇರೋದು, ಸ್ವಲ್ಪ ಬೇಡದೇ ಇರೋ ವಿಷಯಕ್ಕೆ ಚರ್ಚೆ ಬೇಡ, ಬೇಡದೇ ಇರೋ ವ್ಯಕ್ತಿ ಜೊತೆ ಸಹವಾಸ ಬೇಡ. ಯಾರೇ ಬಂದರೂ ನಗ್ನಗ್ತಾ ಮಾತಾಡಿ, ಯಾರನ್ನು ಕೇವಲವಾಗಿ ಕಾಣಬೇಡಿ, ಯಾರನ್ನು ನೀವು ವ್ಯಂಗ್ಯವಾಗಿ ಮಾತನಾಡಲು ಹೋಗಬೇಡಿ, ರಭಸವಾಗಿ ಮಾತನಾಡಲು ಹೋಗಬೇಡಿ, ಅವಮಾನನೂ ಮಾಡಲು ಹೋಗಬೇಡಿ. ನಿಮಗೆ ಇಷ್ಟ ಇಲ್ವಾ, ಜಾಗ ಖಾಲಿ ಮಾಡಿ. ಹಾಗಂತ ಸುಮ್ಮನೆ ಬಾಯಿಗೆ ಬಂದಿದ್ದು ಎಲ್ಲವನ್ನು ಹೇಳಿದರೆ ನಮ್ಮನ್ನು ಮುಂದಿನ ದಿನಗಳಲ್ಲಿ ಯಾರೂ ಗುರುತಿಸೋದಿಲ್ಲ. ನೀವು ಈ ದಿನ ಗೆದ್ದಿರ್ಬೋದು, ನಾಳೆ ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೆ ಏನಾದರೂ ಅದರದ್ದು ಮುನ್ಸೂಚನೆ ವಾಸನೆ ಗೊತ್ತಾಗ್ತಾ ಇದೆ, ನಾನು ಸೋತೋಗ್ತಾ ಇದ್ದೀನಿ ಅಥವಾ ನಾನು ತಪ್ಪು ಮಾಡಿದ್ದೀನಿ ಅಂದರೆ ಸಾರಿ ಕೇಳಿಬಿಡಿ, ಇಲ್ಲ ಜಾಗ ಖಾಲಿ ಮಾಡಿ. ಜಾಗ ಖಾಲಿ ಮಾಡಿ ಅಂದರೆ ಅದು ಲೆಟ್ರ್ ಕೊಟ್ಟಲ್ಲ, ಆ ದಿನದ್ದು ಏನೋ ರಜೆ ಹಾಕಿ ಹೋಗಬೇಡಿ. ಇಲ್ಲ ಸರ್ ಮೈಂಡ್ ಯಾಕೋ ಸರಿ ಇಲ್ಲ, ತಪ್ಪಾಗಿದೆ, ಕ್ಷಮೆ ಇರಲಿ, ನನಗೆ ಇವತ್ತೊಂದು ದಿನ ರೆಸ್ಟ್ ಕೊಡಿ, ನಾಳೆ ಬಂದು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ. ಇಲ್ಲ ಇವತ್ತು ಒಂದು ಟೈಮ್ ಕೊಡಿ ಸರ್, ಇವತ್ತು ನೈಟ್ ಕೂತ್ಕೊಂಡ್ಬಿಟ್ಟು ಎಲ್ಲ ನಿಮಗೆ ಮುಗಿಸಿ ನಾಳೆ ಬೆಳಗ್ಗೆ ಇಡ್ತೀನಿ ಅಂತಾದರೂ ಹೇಳಿ, ಆ ಇಡೀ ದಿನ ಕಷ್ಟಪಟ್ಟು ಅಥವಾ 1-2 ದಿನ ಟೈಮ್ ತೊಗೊಳ್ಳಿ ಅಥವಾ 3 ದಿನ ಟೈಮ್ ತೊಗೊಳ್ಳಿ, ನೋಡ್ಕೊಳ್ಳಿ ನಿಮ್ಮ ರಫ್ ಕ್ಯಾಲ್ಕುಲೇಷನ್. ಬಟ್ ಒಂದು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೆಲಸ ಬಿಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಮಿಥುನ ರಾಶಿಯವರು. ಯಾಕಂದರೆ ಸುಮಾರು ಜನ ಇದೇ ಕಂಪ್ಲೇಂಟು, ಸುಮಾರು ಜನ ಅದೇ ಹೇಳ್ತೀರ, ಸರ್ ನಾನು ಕೆಲಸ ಕಳ್ಕೊಂಡೆ, ಅದಕ್ಕೊಂದು ಏನಾದರೂ ಪರಿಹಾರ ತಿಳಿಸಿ. ಇರೋ ಕೆಲಸ ಕಳ್ಕೊಂಡು ಮತ್ತೆ ಪರಿಹಾರ, ನಾನು ನಿಮ್ಮನ್ನು ಇದು ಮಾಡ್ತಾಯಿಲ್ಲ, ಬಟ್ ಯಾಕೆ ಬೇಕು ಅಂತ ಕೇಳ್ತಾ ಇರೋದು. ನಿಮ್ಮಂಥ ಮೇಧಾವಿಗಳು ಸಿಗೋದೇ ಕಷ್ಟ ಕಂಪ್ನಿಯಲ್ಲಿ. ಆದರೆ ಎತ್ತರಂತಕ್ಕೆ ಹೋದಂಗೆ ನಿಮಗೆ ಅಹಂ ಅನ್ನೋ ಒಂದು ಕವಚ ಹಾಕ್ಕೊಂಡ್ಬಿಡ್ತೀರಲ್ಲ, ಅದು ನಿಮ್ಮನ್ನು ಸೋಲಿಸ್ತಾ ಇದೆ. ಹಾಗಾಗಿ ಮಿಥುನ ರಾಶಿಯವರಲ್ಲಿ ನಾನು ಇಷ್ಟೇ ವಿನಂತಿ ಮಾಡ್ಕೊಳ್ಳೋದು, ಕೋಪ ದಯವಿಟ್ಟು ಬೇಡ, ಬಿಟ್ಬಿಡಿ. ಒಂದು ಕಾಲದಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ, ಒಂದು ಕನಸು ಅಂತ ತಿಳ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಕಪ್ಪು ಚುಕ್ಕೆ. ಏಕೆಂದರೆ ರಾಮನ
ರಾಶಿಯಲ್ಲಿ ಹುಟ್ಟಿದವರು ನೀವು. ಸೊ ಹಾಗಾಗಿ ಆದರ್ಶ ಪುರುಷನ ಗುಣಗಳನ್ನು ನೀವು ಬೆಳೆಸ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಮುಂದಿನ ದಿನ ಇಲ್ಲಿ ಬೇರೆ ಚರ್ಚೆ ಮಾಡೋಣ. ಈಗ ಮಾಸಿಕ ಭವಿಷ್ಯಕ್ಕೆ ಬರೋಣ. ವ್ಯಾಪಾರದಲ್ಲೂ ಅಷ್ಟೇ, ಕೆಲವೊಂದನ್ನು ಕೋಪದಲ್ಲಿ ಕಳ್ಕೊಳ್ಳುವಂಥದ್ದಾಗುತ್ತೆ, ಮೂರನೇ ವ್ಯಕ್ತಿಯಿಂದ ಮೋಸ ಹೋಗ್ತೀರಾ, ಮತ್ತು ಕೆಲವೊಂದಿಷ್ಟನ್ನು ಪರಿಣಾಮಕಾರಿಯಾಗಿ ತರಲು ಇಷ್ಟಪಡ್ತೀರಾ. ಬಟ್ ಅದೇನೋ ಮಿಲ್ಟ್ರಿ ಸಿಸ್ಟಮ್ ಅಂತೇಳಿ ಯಾರು ಇಷ್ಟಪಡೋರು. ಸೊ ಹೀಗಾಗಿ ವ್ಯಾಪಾರದಲ್ಲಿ ಏನಾಗುತ್ತೆ, ಲಾಭಿನಾಂಶ ಅಂತ ನೋಡೋದಾದರೆ ಬರ್ತಾನೆ ಇರುತ್ತೆ. ಬಟ್ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದಾಗ ಸ್ವಲ್ಪ ಹೋಲ್ಡ್ ಆಗುತ್ತೆ, ಇಲ್ಲ ಪೋಸ್ಟ್ಪೋನ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ನಾ ಹೇಳಿದ್ನಲ್ಲ, ಅದೇ ಕೋಪ ತಾಪದಿಂದ ಕೆಲವು ತಪ್ಪು ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳುವಂಥದ್ದಾಗ್ತೀರಾ ಅಂತ ಹೇಳ್ಬೋದು. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ಈ ಒಂದು ತಿಂಗಳಲ್ಲಿ ಎಲ್ಲರ ಜೊತೆ ನೀವು ಸ್ವಲ್ಪ ಪ್ರಯತ್ನ ಮಾಡ್ತೀರಾ ಬೆರೆಯಲು, ಅಥವಾ ಅವರ ಜೊತೆ ನಗ್ತಾ ಇರುವಂಥದ್ದು ಅಥವಾ ಮತ್ತೊಂದು. ಬಟ್ ಆದ್ರೂ ಸ್ವಲ್ಪ ಎಲ್ಲೋ ಮಿಸ್ಕಮ್ಯುನಿಕೇಷನ್ ಅಂತೀವಿ, ಮನಸ್ತಾಪನೋ ಅಥವಾ ಏನೋ ಸ್ವಲ್ಪ ನಿಮ್ಮ ಬಗ್ಗೆ ಅವ್ರು ತಪ್ಪು ತಿಳ್ಕೊಂಡಿರ್ತಾರೋ ಅಥವಾ ಅವ್ರು ನೀವು ತಪ್ಪು ತಿಳ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ, ಸ್ವಲ್ಪ ತಪ್ಪು ಎಲ್ಲೋ ನಡೀತಾ ಇರುತ್ತೆ. ಅದರಿಂದ ಸ್ವಲ್ಪ ಡೇಸ್ಗಳು ಮೂವ್ ಆಗ್ಬೋದು, ಅಥವಾ ಕೆಲಸ ಅಲ್ಲೇ ನಿಂತ್ಕೊಳ್ಳುವಂಥದ್ದಾಗುತ್ತೆ ಕೌಟುಂಬಿಕವಾಗಿ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋದಾದರೆ ಈ ತಿಂಗಳಲ್ಲಿ ಮಾಸಿಕ ಜುಲೈ ತಿಂಗಳಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯ ಇದೆ. ನಿಮ್ಮ ಒಂದು ಹಿಡಿತ ಏನಂತೀರ, ಶೈಕ್ಷಣಿಕವಾಗಿ ಎಜುಕೇಷನ್ ವೈಸ್ ತುಂಬ ಕಂಟ್ರೋಲಿಗೆ ಬರುವಂಥದ್ದಾಗುತ್ತೆ. ನಿಮ್ಮ ಟಾರ್ಗೆಟ್ ಏನಿದೆ ಅದನ್ನು ಖಂಡಿತವಾಗಿ ರೀಚ್ ಆಗ್ತೀರಾ. ಓದಲು ನಿಮ್ಮ ಎಟ್ಮಾಸ್ಫಿಯರ್ ರೆಡಿ ಮಾಡ್ಕೊಳ್ತೀರಾ, ಎಲ್ಲದರಲ್ಲೂ ಮಿಂಗಲ್ ಆಗ್ತೀರಾ. ಪ್ರತಿಯೊಂದು ಕ್ವಶನ್ನಿಗೂ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅನ್ನೋ ಒಂದು ಟ್ಯಾಗ್ಲೈನನ್ನು ನೀವು ರೆಡಿ ಮಾಡ್ಕೊಂಡಿರ್ತೀರ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಕಂಡು ಬರುವಂಥದ್ದಾಗುತ್ತೆ. ಕಳೆದ 3-4 ತಿಂಗಳಲ್ಲಿ ಇರತಕ್ಕಂಥ ಕೆಲವು ಅನಾರೋಗ್ಯದ ಸಮಸ್ಯೆಗಳು ತಂತಾನೆ ಎಲ್ಲೋ ಕಡಿಮೆ ಆಗುವಂಥದ್ದಾಗುತ್ತೆ. ಪಾದದ ಉರಿ ಆಗಿರ್ಬೋದು, ನೋವಾಗಿರ್ಬೋದು, ಮೊಳಕೈ ನೋವು, ಮೊಳಕಾಲು ನೋವು, ಅಥವಾ ಏನಂತೀರಿ ಈ ಮಂಡಿ ನೋವು ತುಂಬ ವಿಪರೀತವಾಗಿ ಕಾಡಿರುವಂಥದ್ದು ಇದೆ. ಸೊ ಈ ತಿಂಗಳಲ್ಲಿ ಅದು ಕ್ರಮೇಣ ಕಡಿಮೆ ಆಗುವಂಥ ಹಂತಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಓವರಾಲ್ ಆಗಿ ತೊಗೊಂಡ್ರೆ ಮಿಥುನ ರಾಶಿಯವರು ಈ ತಿಂಗಳು ಆರ್ಥಿಕ, ಕೌಟುಂಬಿಕ, ನಾ ಮುಂಚೆ ಹೇಳಿದಾಗೆ ಅದರಲ್ಲಿ ತುಂಬ ಯಶಸ್ವಿ ಸಕ್ಸಸ್ ಅಂತಿರಲ್ಲ, ಅದು ತುಂಬ ಆಗುವಂಥದ್ದಿದೆ. ಕೆಲವೊಂದರಲ್ಲಿ ನಾನು ಐಡೆಂಟಿಫೈ ಮಾಡಿದ್ದೀನಿ. ಸೊ ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಹಿನ್ನಡೆ ಇದೆ. ಸೊ ಹಾಗಾಗಿ ಇವೆರಡರಲ್ಲಿ ಮಾತ್ರ ತುಂಬ ಜಾಗ್ರತೆ ಅಂತ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ರೆಸಿಗ್ನೇಷನ್ ಕೊಡಲಿಕ್ಕೆ ಹೋಗಬೇಡಿ. ಏನೇ ಕಷ್ಟ ಇದ್ರೂ ಸ್ವಲ್ಪ ಮ್ಯಾನೇಜ್ ಮಾಡಿ, ಅಥವಾ ನೀವು ತಪ್ಪು ಮಾಡಿದ್ದೇ ಅದರಲ್ಲಿ ಕ್ಷಮೆ ಇಮಿಡಿಯೇಟ್ಲಿ ಕೇಳಿಬಿಡಿ. ಆದರೆ ಲೆಟ್ರ್ ಅದು ಕೊಡಲಿಕ್ಕೆ ಹೋಗಬೇಡಿ, ಅದು ತುಂಬ ಕಷ್ಟ ಆಗುತ್ತೆ. ಏನಿದ್ರೂ ಓವರಲ್ ಆಗಿ ಅಥವಾ ಕಮ್ಯುನಿಕೇಷನ್ ಇದರಲ್ಲಿ ಆದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಅವರೇನಾದರೂ ನೀವು ಒಂದು ಲೆಟ್ರ್ ಬರ್ಕೊಡಿ, ಪೊಲೀಸ್ ಸ್ಟೇಷನಲ್ಲಿ ಬರ್ಕೊಳ್ತಾರಲ್ಲ, ನಾನು ಮುಂದೆ ಹಿಂಗೆ ಯಾವುದೇ ರೀತಿ ಮಾಡೋದಿಲ್ಲ, ಯಾಕಂದರೆ ಅದು ರೆಕಾರ್ಡ್ ಆಗೋಗ್ಬಿಡುತ್ತೆ. ಬೇಡ, ಸುಮ್ಮನೆ ಓವರಲ್ ಆಗಿ ಕ್ಷಮೆ ಕೇಳಿ, ಅದರಲ್ಲೇ ಬಗೆಹರಿಸ್ಕೊಳ್ಳೋದು ಉತ್ತಮ. ಅಥವಾ ನಿಮ್ಮ ಕೊಲಿಗೆ ಏನಾದರೂ ಮನಸ್ತಾಪ ಆಗಿದ್ರೆ ಅಲ್ಲಿಂದಲೇ ಬಗೆಹರಿಸ್ಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಅದೇ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ. ಈ ಒಂದು ಜುಲೈ ತಿಂಗಳಲ್ಲಿ ಈ 2 ಏಕಾದಶಿ ಬರುತ್ತೆ, ಆ 2 ಏಕಾದಶಿಯು ಉಪವಾಸ ಇರಲು ಪ್ರಯತ್ನ ಮಾಡಿ, ವಿಷ್ಣುವಿನ ಆರಾಧನೆ ಮಾಡಿ. ಏಕೆಂದರೆ ನಿಮ್ಮ ರಾಶಿಗೆ ವಿಷ್ಣು ತುಂಬ ಆಗಿ ಬರುವಂಥವನಾಗ್ತಾನೆ. ಹಾಗೂ ಪ್ರತಿ ಬುಧವಾರ ಸಾಧ್ಯವಾದಷ್ಟು ಹಸಿರು ಇರುವಂತಹ ಹುಲ್ಲಾಗಿರ್ಬೋದು, ಹೆಸರು ಕಾಳಾಗಿರ್ಬೋದು, ಇವುಗಳನ್ನು ಹಸುವಿಗೆ ಆಹಾರವನ್ನು ನೀಡಿ. ಇದರಿಂದ ನಿಮ್ಮ ಆರ್ಥಿಕ ಇರತಕ್ಕಂತಹ ಸಮಸ್ಯೆಗಳಾಗಿರ್ಬೋದು, ಭೂ ವ್ಯವಹಾರಕ್ಕೆ ಇರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ವೈಯಕ್ತಿಕ ಸಮಸ್ಯೆ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದಾದರೂ ಈ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಸಮಸ್ಯೆಗಳಿದ್ದರೆ ಖಂಡಿತವಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ಸಾಧ್ಯವಾದಷ್ಟು ಅನ್ನದಾನ ಮಾಡಿ, ಅವಶ್ಯಕತೆ ಇರೋರಿಗೆ, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ದಾನ ಮಾಡಿ. ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಮಠದಲ್ಲಿ ಒಂದು ಹಸ್ತೋದಕ ಅಂತ ಬರುತ್ತೆ, 250 300 ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇರುತ್ತೆ. ಇಬ್ಬರು ಬ್ರಾಹ್ಮಣರಿಗೆ ಊಟ ಹಾಕಿದಷ್ಟು ಶ್ರೇಯಸ್ಸು ಅಥವಾ ಭಾಗ್ಯ ಅಥವಾ ಪುಣ್ಯ ನಿಮಗೆ ಸಿಗುವಂಥದ್ದಾಗುತ್ತೆ. ಅಂದರೆ ಇಬ್ಬರು ಬ್ರಾಹ್ಮಣರು ಊಟ ಮಾಡ್ತಾರೆ ನಿಮ್ಮ ಒಂದು ಸೇವೆಯಲ್ಲಿ, ಹಸ್ತೋದಕ ಸೇವೆ ಅಂತ ಇರುತ್ತೆ. ಸೊ ರಾಯರಿಗೆ ಮಾಡೋದು ಅಂಥದ್ದಾಗುತ್ತೆ. ಅದರಲ್ಲಿ ಇಬ್ಬರು ಬ್ರಾಹ್ಮಣರಿಗೆ ಅಲ್ಲೇ ಇರತಕ್ಕಂಥ ಪುರೋಹಿತರು, ಅರ್ಚಕರು, ಸಿಬ್ಬಂದಿನೋ ಯಾರು ಮಾಡ್ತಾರೆ, ಅಥವಾ ನೀವು ಯಾರಿಗಾದರೂ ಬ್ರಾಹ್ಮಣರಿಗೆ ಹೇಳುವಂಥದ್ದು
ಇದ್ದರೆ ಅಲ್ಲಿ ರಸೀದಿಯನ್ನು ಕೊಟ್ಟು ಅವ್ರನ್ನ ಅಲ್ಲಿ ಊಟಕ್ಕೆ ಕಳಿಸ್ಬೋದು. ಸೊ ಹೀಗೂ ಮಾಡಿದರೆ ತುಂಬ ಉತ್ತಮ. ಈ ಅನ್ನದಾನ ಸೇವೆ ಯಾಕೆ ಅಂತೇಳಿದರೆ, ಈ ಒಂದು ಸಮಯದಲ್ಲಿ ಕರ್ಕಾಟಕ ರಾಶಿಗೆ ಸೂರ್ಯ ಬರುವಂಥದ್ದು ಹಾಗೂ ಪುರಿ ಜಗನ್ನಾಥ ಸ್ವಾಮಿಯ ರಥಯಾತ್ರೆ ಮತ್ತು ಆಷಾಢ ಏಕಾದಶಿ ಹಾಗೂ ಯೋಗಿನಿ ಏಕಾದಶಿ ತುಂಬ ಏನಂತೀರ ಪ್ರಾಮುಖ್ಯತೆ ಇರುವಂತಹ ಈ ಪ್ರಮುಖ ದಿನಗಳು ಬಂದಿರೋದರಿಂದ ನೀವು ದಾನ ಮಾಡಿದರೂ ಒಂದಿಷ್ಟು ಫಲ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಮಿಥುನ ರಾಶಿಯವರ ಜುಲೈ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಯಾಕೆಂದರೆ ನಾವು ಪ್ರತಿಯೊಂದು ವಿಷಯಗಳನ್ನು ನಿಮ್ಮ ಹತ್ತಿರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ನೀವು ರೆಸ್ಪಾನ್ಸ್ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ, ನಮಗೆ ಎಲ್ಲೋ ಸ್ವಲ್ಪ ಇವ್ರಿಗೆ ಇಷ್ಟ ಆಗಿಲ್ಲ ಅನ್ನೋ ಒಂದು ಹಂತಕ್ಕೂ ಬರ್ಬೋದು, ಅಥವಾ ವಿಷಯ ಇವರಿಗೆ ಅರ್ಥ ಆಗಿಲ್ಲ ಅಂತಲೂ ಆಗಿರ್ಬೋದು. ಹಾಗಾಗಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿದೆ ಅಂತ ಹೇಳಿ, ಆಗಿಲ್ಲ ಅಂತ ಹೇಳಿ, ಅಥವಾ ನೀವು ಹೇಳಿರೋದು ಸರಿ ಇಲ್ಲ ಅಂತ ಆದರೂ ಹೇಳಿ, ಏನು ನಿಮಗೆ ತೋಚುತ್ತೋ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಮತ್ತು ನಿಮ್ಮ ನಕ್ಷತ್ರ ಯಾವುದು ಎಂಬುದನ್ನು ಹಾಕಿ. ಮುಂದಿನ ದಿನಗಳಲ್ಲಿ ಮೆಜಾರಿಟಿ ವೈಸು ಮೃಗಶಿರ ಜಾಸ್ತಿ ಇದ್ದಾರೋ, ಆರಿದ್ರ ಜಾಸ್ತಿ ಇದ್ದಾರೋ, ಪುನರ್ವಸು ಜಾಸ್ತಿ ಇದ್ದಾರೋ, ಆ ಒಂದು ನಕ್ಷತ್ರನುಗುಣವಾಗಿ ಗುಣ ಲಕ್ಷಣಗಳು ಪರಿಹಾರಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸುವಂಥದ್ದಾಗುತ್ತೆ ಅಂತ ತಿಳಿಸುತ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು, ನಿಮ್ಮ ರಾಶಿಗೆ ಇರತಕ್ಕಂಥ ಇನ್ನೂ ಕೆಲವು ಬೇರೆ ಬೇರೆ ವಿಷಯಗಳಿವೆ, ಅದೆಲ್ಲವೂ ಒಂದೊಂದಾಗಿ ತಿಳಿಸುವಂಥದ್ದಾಗುತ್ತೆ ಅಂತ ತಿಳಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಅಥವಾ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.